ಪಾವಗಡ ಅಭಿವೃದ್ಧಿಗೆ ಗಮನ ಹರಿಸುವಂತೆ ಆಗ್ರಹ. ನಂಜುಂಡಪ್ಪ ವರದಿಗೆ ಆಗ್ರಹಿಸಿ ನಿರಾಹಾರ ದೀಕ್ಷೆ. ಗಡಿ ತಾಲೂಕು ಪಾವಗಡದ ಜನತೆಗೆ ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿ ಪ್ರಕಾರ ತಾಲೂಕಿನ ಹಿಂದುಳಿದ ಸ್ಥಿತಿಯನ್ನ ಪರಿಗಣಿಸಿ 371 ಅಡಿಯಲ್ಲಿ ವಿಶೇಷ ಪ್ರಾಧಿಕಾರ ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೊಳಿಸಬೇಕೆಂದು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ 17/2/2025 ರಿಂದ ನಿರಾಹಾರ ದೀಕ್ಷೆ ಕೈಗೊಳ್ಳಲಾಗಿದೆ. 2007ರಲ್ಲಿ ನಂಜುಂಡಪ್ಪ ವರದಿಯನ್ನ ಸಲ್ಲಿಸಲಾಗಿದ್ದು, ಈ ವರದಿಯಲ್ಲಿ ಪಾವಗಡವನ್ನ ಅತಿ ಹಿಂದುಳಿದ ಪ್ರದೇಶವೆಂದು ಗುರುತಿಸಲಾಗಿದೆ. ಆದರೆ ವರದಿ ಜಾರಿಯಾಗಿ 23 ವರ್ಷಗಳಾದರೂ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನ ಹರಿಸಿಲ್ಲ. ಪಾವಗಡಕ್ಕೆ ನೀರಾವರಿ, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ, ರಸ್ತೆ ಮತ್ತು ಸಾರಿಗೆ, ಬ್ಯಾಂಕ್ ಸೌಲಭ್ಯ, ಕ್ರೀಡಾಂಗಣ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪರದಾಡುತ್ತಿದ್ದಾರೆ. ಹೀಗಾಗಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನ 2 ದಿನಗಳಿಂದ ನಡೆಸುತ್ತಿದ್ದಾರೆ. ಈ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಂಡು ಡಾಕ್ಟರ್ ನಂಜುಂಡಪ್ಪ ವರದಿಯ ಶಿಫಾರಸುಗಳಂತೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾವು 17ನೇ ತಾರೀಕಲ್ಲಿ ಆಮರಣ ನಿರಾಹಾರ ದೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ತಾಲೂಕಿಗೆ ಆಮರಣ ನಿರಾಹಾರ ಹಮ್ಮಿಕೊಂಡ ಉದ್ದೇಶವೇನಂತಂದರೆ, ನಾವು ಕಳೆದ ಹಲವು ದಶಕಗಳಿಂದ ನಾವು ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾಗಿದ್ದೇವೆ. ಇವತ್ತು ನಮಗೆ ಸರಿಯಾದ ಈ ತಾಲೂಕಲ್ಲಿ ಒಂದು ಯಾವುದೇ ಥರ ಒಂದು ವೈದ್ಯರಾಗಲಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಅಥವಾ ಒಂದು ರಸ್ತೆ ವ್ಯವಸ್ಥೆ ಆಗಲಿ, ನೀರಾವರಿ ಆಗಲಿ, ಸೊ ಈ ಬೇಸಿಕ್ ಫಂಡಮೆಂಟಲ್ಸ್ ಏನಿದೆ ಇದುವರೆಗೂ ನಮಗಿಲ್ಲ. ಸೊ ಇದುವರೆಗೂ ಕೂಡ ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಸೊ ಹೇಳ್ತಾನೆ ಇದ್ರೆ ಒಂದು 10 ವರ್ಷಗಳಿಂದ ಕುಡಿಯೋಕ್ಕೆ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ ಇದ್ದಾರೆ. ಸೊ ಯಾವುದೇ ಒಂದು ನಮಗೆ ಇದು ರಿಯಾಲಿಟಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವು ಕೇಳ್ತಾ ಇದ್ದಂದರೆ, ಸೊ ಇವತ್ತು ಈ ಡಾಕ್ಟರ್ ನಂಜುಂಡಪ್ಪ ವರದಿ ಕೊಟ್ಟು ಆಲ್ಮೋಸ್ಟ್ ಒಂದು 23 ಇಯರ್ಸ್ ಆಗಿದೆ. ಸೊ ಈ 23 ಇಯರ್ಸ್ ಆದರೂ ಕೂಡ ಸೊ ಸರ್ಕಾರ ಏನಕ್ಕೆ ನಮ್ಮ ತಾಲೂಕಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಅಂತ ಏನು ಇವತ್ತು ನಂಜುಂಡಪ್ಪ ವರದಿ ಕೊಟ್ಟಿದ್ದಾರೋ, ಸೊ ಏನಕ್ಕಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಇಲ್ಲಿರ್ತಕ್ಕಂಥ ಯಾರು ಕಳೆದ 23 ವರ್ಷಗಳಿಂದ ಯಾರು ಶಾಸಕರು ವೆಂಕಟರಮಣಪ್ಪ ಆಗಿರಲಿ, ಇಲ್ಲಾಂದರೆ ಚಂದ್ರಯ್ಯಪ್ಪ ಆಗಲಿ, ಸೊ ಇವರು ಒಂದು ಅಧಿಕಾರ ವಹಿಸ್ಕೊಂಡಿರ್ತಾರೆ. ಯಾಕೆ ಇವರು ನಮ್ಮ ತಾಲೂಕು ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ? ಇದು ನಮ್ಮ ಪ್ರಶ್ನೆ. ಇನ್ನು ಸತ್ಯಾಗ್ರಹ ನಡೆಸ್ತಾ ಇದ್ದ ಸ್ಥಳಕ್ಕೆ ತಹಸೀಲ್ದಾರ್ ವರದರಾಜು ಹಾಗೂ ಎಸ್ಐ ವಿಜಯ್ ಕುಮಾರ್ ಭೇಟಿ ನೀಡಿ ಶ್ರೀನಿವಾಸ್ ಅವರಿಂದ ಮನವಿ ಪತ್ರ ಸ್ವೀಕರಿಸಿದ್ರು. ಬಳಿಕ ಉಪವಾಸ ಸತ್ಯಾಗ್ರಹವನ್ನ ಬಿಡಿ, ಬದಲಾಗಿ ಪ್ರತಿಭಟನೆ ಮಾಡಿ ನಿಮ್ಮ ಮನವಿಯನ್ನ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡ್ತೀವೆಂದು ಭರವಸೆಯನ್ನ ನೀಡಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.